ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬೆರಕೆ ಸೊಪ್ಪಿನ ಮೊಸಪ್ಪು ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಬೆರಕೆ ಸೊಪ್ಪನ್ನೆಲ್ಲ ತೊಳೆದುಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು 4-5 ಟೊಮೆಟೊ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ನೀರು ಹಾಕಿ ಅದನ್ನು 2 ವಿಷಲ್ವರೆಗೂ ಕೂಗಿಸಿ. ಕುಕ್ಕರ್ನ ಮುಚ್ಚಳ ಬಿಡಿಸಿ ಈ ಎಲ್ಲವನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಮಸಾಲೆ ಪುಡಿ, ಜೀರಿಗೆ, ನಾವು ಬೇಯಿಸ್ಕೊಂಡಿರೋಂಥ ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ರುಬ್ಕೋಬೇಕು. ಹೀಗೆ ರುಬ್ಬಿದಾದಮೇಲೆ ಅದಕ್ಕೆ ನಾವು ತೆಗೆದಿಟ್ಟಿದ್ದೀವಲ್ಲ ಆ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಒಂದೇ ಒಂದು ರೌಂಡ್ ತಿರುಗಿಸ್ಕೊಳ್ಬೇಕು. ಈ ಎಲ್ಲವನ್ನು ರುಬ್ಬಿ ಪಾತ್ರೆಯಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಬೇಳೆಯನ್ನು ತೊಳೆದು ಹಾಕ್ಕೊಳ್ಬೇಕು. ನಂತರ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೊಡೋಣ. ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಎಣ್ಣೆ ಕಾದಿದೆ. ಇದಕ್ಕೆ ನಾವು ಸ್ವಲ್ಪ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿರೋದು, ಈರುಳ್ಳಿ ಉದ್ದುದ್ದ ಕಟ್ ಮಾಡಿರೋದು, ಇದರಿಂದ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಆಗಿದೆ. ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು, ಬೇಳೆ ಎಲ್ಲವನ್ನು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕೋಣ. ಇದೆಲ್ಲವನ್ನು ಹಾಕಿದ್ಮೇಲೆ ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ ಮುಚ್ಚಿ ಈ 2 ವಿಷಲ್ ಹೊಡೆಯೋವರೆಗೂ ಅದನ್ನು ಸ್ಟವ್ ಮೇಲೆ ಇಡೋಣ. ನೋಡಿ, ಈಗ 2 ಕುಕ್ಕರ್ ಕೂಗಿದೆ. ಇದನ್ನು ಬಿಡಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ರುಚಿಯಾದ ಬೆರಕೆ ಸೊಪ್ಪಿನ ಮೊಸಪ್ಪು ರೆಡಿ. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದ.